ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ವಿಧಾನಸಭೆ ಚುನಾವಣೆಯ ಕುರಿತು ಚರ್ಚೆಗಳು ಆರಂಭವಾಗಿದೆ. ಚುನಾವಣಾ ಆಯೋಗವು ಸಹ ತಯಾರಿಯನ್ನು ಆರಂಭಿಸಿದೆ. ಮಹಾರಾಷ್ಟ್ರ ರಾಜ್ಯದ 288 ಸದಸ್ಯ ಬಲದ ವಿಧಾನಸಭೆಗೆ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಅಂತ ಅಂದಾಜಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳ ತಂಡ 2 ದಿನಗಳ ಕಾಲ ಮುಂಬೈಗೆ ಭೇಟಿ ನೀಡಲಿದ್ದು ಮಹತ್ವದ ಸಭೆಯನ್ನ ನಡೆಸಲಿದೆ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಭಾರತೀಯ ಮೂಲದ ಮಾಜಿ ಸಾರಿಗೆ ಸಚಿವ ಎಸ್. ಈಶ್ವರನ್ ಅವರನ್ನ ತಿದ್ದುಪಡಿ ಆರೋಪಗಳಿಗಾಗಿ ಸಿಂಗಾಪುರದ ಹೈಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ. ಮಾಜಿ ಸಚಿವರಿಗೆ ಪ್ರಾಸಿಕ್ಯೂಷನ್ 6 ರಿಂದ 7 ತಿಂಗಳು ಜೈಲು ಶಿಕ್ಷೆಯನ್ನ ಕೋರಿತ್ತು. ಅವರು ತಮ್ಮ ಹೆಸರನ್ನ ತೆರವುಗೊಳಿಸುವುದಕ್ಕೆ ಪ್ರಕರಣದಲ್ಲಿ ಸ್ಪರ್ಧಿಸಿರುವುದಾಗಿ ತಿಂಗಳುಗಟ್ಟಲೆ ಹೇಳಿದ ನಂತರ ವಿಚಾರಣೆಯ ಮೊದಲ ದಿನದಂದು ತಪ್ಪೊಪ್ಪಿಕೊಂಡರು. ಗಣೇಶನನ್ನು ವಿಸರ್ಜಿಸಿ ಮನೆಗೆ ಆಗಮಿಸುವ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ಸಾವನ್ನಪ್ಪಿದ ಘಟನೆ ಗಂಗಾವತಿ ತಾಲೂಕಿನ ಬಸಾಪಟ್ಟಣ ರಸ್ತೆಯ ಕೆಎಲ್ಇ ಕಾಲೇಜು ಬಳಿ ಸೋಮವಾರ ಮಧ್ಯರಾತ್ರಿ ನಡೆದಿದೆ. ನವೀನ್ ಕುಮಾರ್ ಎಂಬ ಯುವಕ ಬೈಕ್ನಲ್ಲಿ ಬರುವ ವೇಳೆ ಟ್ಯಾಂಕರ್ ಲಾರಿ ಹಾಗೂ ಬೈಕ್ ಮಧ್ಯ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ತಿರುಮಲ ಲಡ್ಡು ಕಲಬೆರಕೆ ಘಟನೆ ಹಿನ್ನೆಲೆಯಲ್ಲಿ ಎಪಿ ಉಪ ಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ ದೀಕ್ಷೆ ಕೈಗೊಂಡಿರುವುದು ಗೊತ್ತೇ ಇದೆ. ಇದರ ಅಂಗವಾಗಿ ವಿಜಯವಾಡದ ಇಂದ್ರಕೀಲಾದ್ರಿಯ ಕನಕದುರ್ಗಾ ದೇವಸ್ಥಾನದಲ್ಲಿ ಶುದ್ಧೀಕರಣ ಕಾರ್ಯಕ್ರಮ ನಡೆಸಿಕೊಟ್ಟರು.